ಈ ಹೋಲಿಗೆ ನಾವು ಫಿಕ್ಸ್ ಮಾಡೋಕ್ಕೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಸುಜಿತ್ ಯೂಟ್ಯೂಬ್ ಚಾನಲ್. ತುಂಬಾ ಸಮಯದ ನಂತರ ಒಂದು ಹೊಸ ವಿಡಿಯೋದಿಗೆ ಬಂದಿದ್ದೀನಿ. ಕೆಲವೊಂದು ಕೆಲಸದ ಇದರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸೋನಿ ಡಿಸ್ಪ್ಲೇ ಇದೆ. ಸೊ ಇದ್ರದ್ದು ರಿವ್ಯೂ ನಾನು ನಿಮ್ಗೆ ಕೊಡ್ತೀನಿ. ಅಂದ್ರೆ ಹೊಸ ಡಿಸ್ಪ್ಲೇ. ಸೊ ಕಂಪ್ಲೀಟ್ ಆಗಿ ಅನ್ಬಾಕ್ಸ್ ಮಾಡಿ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಮತ್ತೆ ಡಿಸ್ಪ್ಲೇ ಯಾವ ತರ ಇದೆ. ಆಫ್ಕೋರ್ಸ್ ನಿಮಗೆ ಸೋನಿ ಅಂದ್ರೆ ಗೊತ್ತಿರುತ್ತೆ, ಒಳ್ಳೆ ಬ್ರ್ಯಾಂಡ್. ಸೊ ಅದಕ್ಕೋಸ್ಕರ ಒಂದು ರಿವ್ಯೂ ಮಾಡಿ, ಅಂದ್ರೆ ಅನ್ಬಾಕ್ಸ್ ಮಾಡಿ ಇದೊಂದು ನೋಡೋಣ, ರಿವ್ಯೂ ನೋಡೋಣ ಇದು ಹೆಂಗಿದೆ ಏನು ಅಂತ. ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಈ ಟಿವಿಗೆ ಒಂದು ಹ್ಯಾಂಗ್ ಮಾಡೋಕೆ ಟಿವಿ ಟ್ರಾಲಿನೂ ಇದೆ. ಸೊ ಆ ವಿಡಿಯೋ ಅದನ್ನು ನಿಮಗೆ ವಿಡಿಯೋದಲ್ಲಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಫಸ್ಟ್ ಈ ವಿಡಿಯೋದಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೋನಿ ಡಿಸ್ಪ್ಲೇ ಇದೆ. ಸೊ ಇದನ್ನೊಂದು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಈ ಒಂದು ಡಿಸ್ಪ್ಲೇದು ಪ್ರೈಸ್ ಬಂದು ಸುಮಾರು 49,000 ಏನೋ ಆಗುತ್ತೆ. ಸೊ ಇವಾಗ ನಾನು ಓಪನ್ ಮಾಡೋಣ. ಹೊಸತಾಗಿ ಬಂದಿರೋದ್ರಿಂದ ಓಪನ್ ಮಾಡಿಬಿಟ್ಟು ನಮ್ಗೆ ಕಳಿಸಿದ್ದಾರೆ. ಓಪನ್ ಮಾಡೋಣ ಕ್ಲೀನಾಗಿ ನಾವು. ಇವಾಗ ನಿಮಗೆ ಇದರಲ್ಲಿ ನಾವು ಒಂದು ಹೇಳಬೇಕು ನೋಡಿ. ಇಲ್ಲಿ ಮಾಡೆಲ್ ಬಂದು ಇಲ್ಲಿ ಮೇಲ್ಗಡೆ ಬರ್ತಿದೆ FW43 ಇದೊಂದು ಮಾಡೆಲ್. ಸೊ 43 ಏನಂದ್ರೆ ಇಂಚು, ಅಂದ್ರೆ 43 ಸೈಜ್ ಇಂಚಿನ ಡಿಸ್ಪ್ಲೇ ಇದು. ಸೊ ನಾರ್ಮಲ್ ಆಗಿ ನಮಗೆ ಯಾವುದೇ ಡಿಸ್ಪ್ಲೇ ಆಗ್ಬೋದು, ಸ್ಯಾಮ್ಸಂಗ್ LG ಏನಾದ್ರೂ ಆ ಮಾಡೆಲ್ ಅಲ್ಲಿ ನಮಗೆ ಫೈಂಡ್ ಔಟ್ ಮಾಡಬಹುದು ಯಾವುದು ಎಷ್ಟು ಇಂಚಿದು ಡಿಸ್ಪ್ಲೇ ಅಂತ. ಸೊ FW43 ಅಂದ್ರೆ 43 ಇಂಚಸ್, ಅಂದ್ರೆ 43 ಇಂಚಸ್ ಡಿಸ್ಪ್ಲೇ. ಸೊ ಬನ್ನಿ ಇದನ್ನ ನೀವು ಓಪನ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಓಪನ್ ಮಾಡಿದ ಕೂಡಲೇ ನಮ್ಗೆ ಈ ತರ ಸಿಗುತ್ತೆ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಪ್ರತಿಯೊಂದು ನಾವು ನೋಡೋಣ ಬನ್ನಿ. ಮೊದಲನೇದಾಗಿ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, 2 ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಈ ಸ್ಟ್ಯಾಂಡ್ ಏನಕ್ಕೆ ಅಂದ್ರೆ ಟಿವಿ ಬಂದು ನಾವು ಈ ತರ ಫಿಕ್ಸ್ ಮಾಡೋದು. ಇದರಲ್ಲಿ ಟಿವಿ ಕೆಳಗಡೆ ಸ್ಟ್ಯಾಂಡ್ ಕೊಟ್ಬಿಟ್ರೆ ನೀವು ಇಲ್ಲಿ ಇವಾಗ ಎಕ್ಸಾಂಪಲ್ ಟೇಬಲ್ ಆದರೆ ಟೇಬಲ್ ಅಲ್ಲಿ ಇಡ್ಬೋದು. ಸೊ ಇದು ನಮಗೆ ಬೇಕಾಗಿಲ್ಲ, ಯಾಕೆಂದ್ರೆ ನಾವು ಆಲ್ರೆಡಿ ಒಂದು ಟಿವಿ ಟ್ರಾಲಿ ಪರ್ಚೇಸ್ ಮಾಡಿದ್ದೀವಿ. ಅದು ಕಂಪ್ಲೀಟ್ ಇನ್ಸ್ಟಾಲೇಷನ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಇದು ಬೇಕಾಗಿಲ್ಲ ನಮಗೆ. ಯಾರಾದ್ರೂ ಬೇಕಾದ್ರೆ ನೀವು ನೋಡ್ತಿರ್ಬೋದು ನೋಡಿ, ಈ ತರ ಟೇಬಲ್ ಅಲ್ಲಿ ಈ ತರ ಫಿಕ್ಸ್ ಕೆಳಗಡೆ ಇಡುವಂಥದ್ದು. ಇದ್ರ ಕಾರ್ನರ್ ಎಡ್ಜಲ್ಲಿ ಎರಡು ಸೈಡ್ ಎಡ್ಜಲ್ಲಿ ನಿಮಗೆ ಡಿಸ್ಪ್ಲೇ ಬರುತ್ತೆ. ಡಿಸ್ಪ್ಲೇ ಎಡ್ಜಲ್ಲಿ ಈ ತರ ಸ್ಟ್ಯಾಂಡ್ ಇಡೋದಕ್ಕೆ ಇದು ನಮ್ಗೆ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನೆಕ್ಸ್ಟ್ ಏನಿದೆ ನೋಡೋಣ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಮ್ಯಾನ್ಯುವಲ್, ಅಂದ್ರೆ ಈ ಡಿಸ್ಪ್ಲೇ ಯಾವ ತರ ಇದೆ, ಫೀಚರ್ಸ್ ಏನೇನಿದೆ ಅಂತ ಎಲ್ಲ ಇದರಲ್ಲಿ ನಮಗೆ ಇದು ಸಿಗುತ್ತೆ ಡೀಟೇಲ್ಸ್. ಅದೇ ರೀತಿಯಾಗಿ ಇನ್ನೇನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಒಂದು ಪವರ್ ಕೇಬಲ್ ಕೊಟ್ಟಿದ್ದಾರೆ ಟಿವಿದು. ಆಮೇಲೆ ಸೋನಿ ಅವ್ರದ್ದು ರಿಮೋಟ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ಬಂದು ಮ್ಯಾನ್ಯುವಲ್, ನಿಮ್ಗೆ ಯಾವ ಥರ ಇನ್ಸ್ಟಾಲೇಷನ್ ಇಂದ ಹಿಡಿದು ಡಿಸ್ಪ್ಲೇ ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಇನ್ನೊಂದು ಎಡಿಷನಲ್ ಆಗಿ ಇವರ ಹೆಸರಲ್ಲೂ ಕೂಡ ನಮ್ಗೆ ಯಾವುದೇ ಅದು ಸೋನಿ ಅಲ್ಲ, ಯಾವುದೇ ನಾವು ಹೊಸ ಟಿವಿ ಸ್ಯಾಮ್ಸಂಗ್ ಯಾವುದು ಪರ್ಚೇಸ್ ಮಾಡಿದ್ರು ಎಲ್ಲ ಅವರೇ ಕೊಡ್ತಿದ್ದಾರೆ. ಸೊ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಸೋನಿಯಲ್ಲಿ ಮಾತ್ರ ಸೋನಿ ಅವ್ರದ್ದೇ ಸೆಲ್ ಕೊಟ್ಟಿದ್ದಾರೆ. ಇವಾಗ ನೀವು ಸ್ಯಾಮ್ಸಂಗ್ ಎಲ್ಲ ಹೋದರೆ ಸ್ಯಾಮ್ಸಂಗ್ ಅಂತ ಅಥವಾ ಪರ್ಟಿಕ್ಯುಲರ್ ಆಗಿ ಯಾವ್ದು ಬರಲ್ಲ, ಬಟ್ ಸೋನಿ ಅವ್ರದ್ದೇ ಪರ್ಟಿಕ್ಯುಲರ್ ಒಂದು ಸೆಲ್ ಇದೆ, ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನೇಮ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಬನ್ನಿ ಅಷ್ಟು ಓಪನ್ ಮಾಡೋಣ. ಸೊ ಈ ಥರ ನಾವು ತೆಗೆದ್ರೆ ಡೈರೆಕ್ಟ್ ಆಗಿ ಡಿಸ್ಪ್ಲೇ ಇದೆ. ಸೊ ಡಿಸ್ಪ್ಲೇನ ಔಟ್ಸೈಡ್ ಇಡೋಣ. ಅದಕ್ಕಿಂತ ಮುಂಚೆ ಈ ಟೇಬಲ್ ಅಲ್ಲಿ ಏನೇನಿದೆಯೋ ಎಲ್ಲ ಕ್ಲೋಸ್ ಮಾಡಿ ರಿಮೂವ್ ಮಾಡೋಣ. ಯಾಕಂದ್ರೆ ನಾನು ಟಿವಿ ಬಂದು ಡೈರೆಕ್ಟ್ ಟೇಬಲ್ ಮೇಲೆ ಇಡ್ತೀನಿ. ಇದು ಪ್ಯಾಕಿಂಗ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಫುಲ್ಲು ಕಂಪ್ಲೀಟಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ನೀಟಾಗಿ ಕಳಿಸಿದ್ದಾರೆ. ಸೊ LG ಬಿಟ್ಟರೆ ಸೆಕೆಂಡ್ ಇರೋದೇ ಸೋನಿ, ಆಮೇಲೆ ಸ್ಯಾಮ್ಸಂಗು, ಫಿಲಿಪ್ಸು ಆ ಥರ ಎಲ್ಲ ಡಿಸ್ಪ್ಲೇ ಬರುತ್ತೆ. ಬ್ರ್ಯಾಂಡ್ ವೈಸ್ ನಾವು ಹೋಗೋದಿದ್ರೆ ಇವಾಗ ನಮ್ಮ ಮೊಬೈಲಲ್ಲಿ ಐಫೋನು, ಆಮೇಲೆ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನು ಆ ಥರ ಇದೆಯಲ್ಲ. ಸೊ ಆ ಥರ ಡಿಫ್ರೆನ್ಸ್ ನೋಡೋದಿದ್ರೆ ಸೊ ಬನ್ನಿ ಡೈರೆಕ್ಟಾಗಿ ನಾನು ಹೇಳಕ್ಕೆ ಇರ್ತಾನ. ತುಂಬ ವೈಟ್ ಏನಿಲ್ಲ, 43 ಇಂಚಸ್ ಡಿಸ್ಪ್ಲೇ ಇರೋದ್ರಿಂದ ತುಂಬ ವೈಟ್ ಏನಿಲ್ಲ. ಇವಾಗ ನೋಡ್ತಾ ಇರ್ಬೋದು
ಸೊ ನಮಗೆ ಇಷ್ಟು ದೊಡ್ಡ ಬರುತ್ತೆ ಡಿಸ್ಪ್ಲೇ. ಬೇರೆ ಇನ್ನು ಬಾಕ್ಸಲ್ಲಿ ಇನ್ನೇನಿಲ್ಲ, ನಾರ್ಮಲ್ ಆಗಿ ಸೋನಿ ಅವರದೇ ಮ್ಯಾನುವಲ್ ಯಾವ ಥರ, ಆಮೇಲೆ ಇದರಲ್ಲಿ ಮಾಡಲ್, ಸೀರಿಯಲ್ ನಂಬರ್ ಏನೇನಿದೆ, ಇನ್ವಾಯ್ಸು ಆ ಥರ ಎಲ್ಲ ಇದರಲ್ಲಿ ಡೀಟೇಲ್ಸ್ ಇದೆ. ಆವಾಗಲೇ ನಾನು ನಿಮಗೆ ತೋರಿಸ್ದಂಗೆ ಈ ಸ್ಟ್ಯಾಂಡ್ ಬಂದು ಇಲ್ಲಿ ಟಿ ವಿ ಎರಡು ನಮಗೆ ಸ್ಟ್ಯಾಂಡ್ ಥರ ಟಿ ವಿಗೆ ಫಿಕ್ಸ್ ಮಾಡ್ಬೋದು. ಸೊ ಇದನ್ನು ಒಂದ್ಸಲ ಓಪನ್ ಮಾಡೋಣ. ಆ್ಯಕ್ಚುಲಿ ನನಗೆ ಇದು ಯೂಸ್ ಇಲ್ಲ, ನಾನು ಆಲ್ರೆಡಿ ಒಂದು ಮೂವೇಬಲ್ ಟಿ ವಿ ಟ್ರ್ಯಾಲಿಯನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಅದ್ರದ್ದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಹಾಗಾಗಿ ಇದನ್ನು ಜಸ್ಟ್ ನಾನು ನಿಮಗೆ ಡೆಮೋ ತೋರಿಸ್ತೇನೆ ಯಾವ ಥರ ನಾವು ಇವಾಗ ಈ ಸ್ಟ್ಯಾಂಡನ್ನು ಬಂದುಬಿಟ್ಟು ಇದರಲ್ಲಿ ಆದರೆ ಸೋನಿ ಡಿಸ್ಪ್ಲೇನೇ ಪರ್ಚೇಸ್ ಮಾಡುವಾಗ ಒಂದು ಸ್ಟ್ಯಾಂಡ್ ಬರುತ್ತಲ್ವ, ಈ ಸ್ಟ್ಯಾಂಡನ್ನು ನಾವು ಯಾವ ಥರ ಫಿಕ್ಸ್ ಮಾಡ್ಬೋದು ಅನ್ನೋಂಥದ್ದು ನಾನು ನಿಮಗೆ ತೋರಿಸ್ತೀನಿ. ಈ ಥರ ಸ್ಟ್ಯಾಂಡ್ ಇದೆ. ಸೊ ಈ ಸ್ಟ್ಯಾಂಡನ್ನು ನಾವು ಬಂದ್ಬಿಟ್ಟು ಈ ಕಡೆ ಬನ್ನಿ, ಇಲ್ಲಿ ಒಂದು ಹೋಲ್ ಇದೆ ನೋಡಿ, ಈ ಹೋಲಿಗೆ ನಾವು ಫಿಕ್ಸ್ ಮಾಡೋಕ್ಕೆ. ಈ ಹೋಲು ಮಿಸ್ ಆಗಿಬಿಟ್ಟು ಇದಕ್ಕೆ ಹಾಕಬೇಡಿ, ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಸ್ಪೀಕರ್ ಇದೆ, ಇಲ್ಲಿ ಸ್ಪೀಕರ್ ಇದೆ. ಸೊ ಆ ಸ್ಪೀಕರ್ದು ಇದು ಬಂದ್ಬಿಟ್ಟು ಸಪ್ರೇಟ್ ಹೋಲ್ ಇರುವಂಥದ್ದು. ಸೊ ಇದಕ್ಕೆ ಯಾವುದೇ ಕಾರಣಕ್ಕೂ ಈ ಸ್ಟ್ಯಾಂಡನ್ನು ಹಾಕಕ್ಕೆ ಹೋಗ್ಬೇಡಿ. ಸೊ ಏನಿಲ್ಲ, ಇದು ಈ ಎರಡು ಇದು ಬಂದ್ಬಿಟ್ಟು ಅದರ ಒಳಗಡೆ ಲಾಕ್ ಆಗುವಂಥದ್ದು. ಸೊ ನೀವು ಕರೆಕ್ಟಾಗಿ ಈ ಹೋಲನ್ನು ನೋಡಿಬಿಟ್ಟು ಜಸ್ಟ್ ಒಂದು ಪ್ರೆಸ್ ಮಾಡಿಬಿಟ್ರೆ ಮುಗೀತು. ನಿಮಗೆ ಇನ್ ಕೇಸ್ ಇದು ಮತ್ತೆ ರಿಮೂವ್ ಮಾಡಬೇಕಂದ್ರೆ ನೋಡಿ ಈ ಥರ ಮಾಡಿದರೆ ಲಾಕ್ ಆಯಿತು. ಮತ್ತೆ ನಾವು ಇನ್ ಕೇಸ್ ರಿಮೂವ್ ಮಾಡಬೇಕು, ಇದು ಬೇಡ ಅಂತಂದರೆ ಜಸ್ಟ್ ಒಂದು ಫೋರ್ಸ್ ಆಗಿ ಎಲ್ಲಿದ್ರೆ ಬರುತ್ತೆ, ಇಷ್ಟೇ ಸಿಂಪಲ್ ಆಗಿ. ಜಸ್ಟ್ ಏನಿಲ್ಲ, ಇನ್ಸೈಡ್ ಆಗಿ ಹೋಗ್ಬಿಟ್ಟು ಲಾಕ್ ಆಗ್ತದೆ. ಸೊ ಇದು ಲಾಕ್ ಆಗಿದೆ. ಇನ್ನೊಂದು ಸೈಡ್ ಬಂದ್ಬಿಟ್ಟು ಇದು. ಸೊ ಇಲ್ಲಿಗೆ ನಾವು ಇಲ್ಲಿ ನೋಡ್ಬೋದು, ಈ ಹೋಲಿಗೆ ಬಂದ್ಬಿಟ್ಟು ಇದನ್ನು ಹಾಕಿದರೆ ಸ್ಟ್ಯಾಂಡ್ ಇದಾಗುತ್ತೆ ನೋಡಿ, ರೆಡಿ ಆಯಿತು ಸ್ಟ್ಯಾಂಡು. ಇನ್ನು ಇದನ್ನೊಂದ್ಸಲ ನೋಡಿ, ಸ್ಟ್ಯಾಂಡ್ ನೋಡಿ ಈ ಥರ ಟೇಬಲ್ ಇದ್ದರೆ ನಮಗೆ ಈ ಥರ ಟೇಬಲ್ ಮೇಲ್ಗಡೆ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲ ಯಾವ ಕೆಳಗಡೆ ಗ್ರೌಂಡಲ್ಲಿ ಬೇಕಾದರೂ, ಬಟ್ ಗ್ರೌಂಡಲ್ಲಿ ಇಟ್ಬಿಟ್ರೆ ತುಂಬ ಕೆಳಗೆ. ಸೊ ಈ ಥರ ಟೇಬಲ್ ಮೇಲ್ಗಡೆ ನಾವು ಇನ್ಸ್ಟಾಲ್ ಮಾಡ್ಬೋದು. ಇವಾಗ ಈ ಟಿ ವಿಯಲ್ಲಿ ಏನೇನು ಫೀಚರ್ಸ್ ಇದೆ, ಫೀಚರ್ಸ್ ಅಂದರೆ ಏನೇನು ಪೋರ್ಟ್ ಎಲ್ಲ ಕೊಟ್ಟಿದ್ದಾನೆ ಇದೆಲ್ಲ ನಾವು ನೋಡೋಣ. ಮೊದಲನೇದಾಗಿ ನಾನು ಆವಾಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಇಲ್ಲಿ ಬಂದುಬಿಟ್ಟು 2 ಸ್ಪೀಕರ್ ಕೊಟ್ಟಿದ್ದಾನೆ ಸೋನಿ. ಆಮೇಲೆ ಇದು ಬಂದುಬಿಟ್ಟು ಇದೊಂದು ಬಟನ್ ಇದೆ, ಇದು ಬಂದುಬಿಟ್ಟು ಪವರ್ ಆನ್ ಆ್ಯಂಡ್ ಆಫ್ ಬಟನು. ಫಿಸಿಕಲ್ ಆಗಿ ನಾವು ಪ್ರೆಸ್ ಮಾಡೋದಿದ್ರೆ ಆಲ್ರೆಡಿ ನಮಗೆ ರಿಮೋಟ್ ಕೊಟ್ಟಿದ್ದಾನೆ, ಬಟ್ ಇದು ಸಪ್ರೇಟ್ ಆಗಿ ಫಿಸಿಕಲ್ ಆಗಿ ಇನ್ಬಿಲ್ಟ್ ಕೊಟ್ಟಿರುವಂಥ ಪವರ್ ಬಟನು. ಇದರಲ್ಲಿ ಏನೇನು ಪೋರ್ಟ್ ಇದೆ, ಎಷ್ಟು HDMI ಪೋರ್ಟ್ ಇದೆ, ಎಷ್ಟು USB ಪೋರ್ಟ್ ಇದೆ ಅಂತ ನಾವು ನೋಡೋಣ. ಸೊ ಇಲ್ಲಿ ನೋಡ್ಬೋದು, ನೋಡ್ಬೋದು ಇಲ್ಲಿ 3 HDMI ಪೋರ್ಟ್ ಕೊಟ್ಟಿದ್ದಾನೆ, ಆಮೇಲೆ 2 USB ಪೋರ್ಟ್ ಕೊಟ್ಟಿದ್ದಾನೆ, ಆಮೇಲೆ ಒಂದು ಲ್ಯಾನ್ ಪೋರ್ಟ್ ಕೊಟ್ಟಿದ್ದಾನೆ, ಇನ್ನೊಂದು RS-232 ಅಂದರೆ ನಮ್ಮದು ಪ್ರೊಫೆಷನಲ್ ಆಗಿ ಇವಾಗ ಕಂಪ್ನಿಗಳೆಲ್ಲ ಯೂಸ್ ಮಾಡ್ತಾರಲ್ಲ, ಕಂಟ್ರೋಲಿಂಗ್ ಪರ್ಪೋಸ್, ಐಪ್ಯಾಡಲ್ಲಿ ಆನ್ ಆಫ್ ಮಾಡೋದಕ್ಕೆ ಇದಕ್ಕೆ ಒಂದು ಪೋರ್ಟನ್ನು ಕನೆಕ್ಟ್ ಮಾಡುವಂಥದ್ದು. ಸೊ ಅದಕ್ಕೆ RS-232 ಅಂತ ಹೇಳ್ತೀವಿ. ಉಳಿದಿರೋದು 3 HDMI, 2 USB ಪೋರ್ಟು, ಆಮೇಲೆ ಒಂದು ಡಿಜಿಟಲ್ ಆಡಿಯೋ ಔಟ್ ಒಂದು ಪೋರ್ಟ್ ಕೊಟ್ಟಿದ್ದಾನೆ ಡಿಜಿಟಲ್ ಆಗಿ ಯೂಸ್ ಮಾಡೋದಕ್ಕೋಸ್ಕರ. ಇನ್ನೊಂದು EP ಜಾಕು, ನಮ್ಮದು ಆಡಿಯೋ ಇನ್ ಔಟ್ ಇದೆಯಲ್ಲ ಅದು ಆಪ್ಷನ್ ಕೊಟ್ಟಿದ್ದಾನೆ. ಸೊ ಇದಿಷ್ಟು ಈ ಕಡೆ ಕೊಟ್ಟಿದ್ದಾನೆ. ಪವರ್ ಕೇಬಲು ಇವಾಗ ನಾವು ಡೈರೆಕ್ಟ್ ಆಗಿ ಟಿವಿಗೆ ಕನೆಕ್ಟ್ ಮಾಡೋಣ. ನೋಡ್ಬೋದು, ಇದು 2 ಪಿನ್ ಪವರ್ ಕೇಬಲು. ಸೊ ನಾವು ಇವಾಗ ಡೈರೆಕ್ಟ್ ಆಗಿ ಟಿವಿಗೆ ಪವರ್ ಕೇಬಲನ್ನು ಕನೆಕ್ಟ್ ಮಾಡೋಣ. ಓಕೆ, ಈ ಕಡೆ ಸೈಡ್ ಆಯಿತು. ಸೊ ಇವಾಗ ಪವರ್ ಕನೆಕ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ವೈಟ್ ಕಲರ್ ಆನ್ ಆಗ್ತಿದೆ, ಆನ್ ಆಗಿದೆ ಆಲ್ರೆಡಿ ಡಿಸ್ಪ್ಲೇ. ನಾವು ರಿಮೋಟ್ ಕೊಟ್ಟಿದ್ದಾರೆ, ರಿಮೋಟಲ್ಲಿ ಕಾನ್ಫಿಗರ್ ಮಾಡೋಣ. ಅಂದರೆ ಹೊಸ ಡಿಸ್ಪ್ಲೇ ಅಲ್ವಾ, ಸೊ ಎಲ್ಲ ಕಾನ್ಫಿಗರೇಷನ್ ಮಾಡಬೇಕಾಗುತ್ತೆ. ನಮ್ಮ ರಿಮೋಟಿಗೆ ಸೆಲ್ಲನ್ನು ಹಾಕೋದು. ಓಕೆ, ಇಲ್ಲಿಗೆ ರಿಮೋಟ್ ಕೆಲಸ ಆಯಿತು. ಇದು ಬಂದು ಹ್ಯಾಂಡ್ರೆಡ್ ಡಿಸ್ಪ್ಲೇ, ನೋಡ್ತಾ ಇರ್ಬೋದು, ಪ್ರೊಫೆಷನಲ್ ಡಿಸ್ಪ್ಲೇ ಅಲ್ಲ, ಸ್ಮಾರ್ಟ್ ಡಿಸ್ಪ್ಲೇ ಥರ ನಮಗೆ ಇದು ಯೂಸ್ ಆಗುತ್ತೆ. ಸೊ ಬನ್ನಿ, ಸೊ ಇವಾಗ ಇಲ್ಲಿ ನಾವು ಎಲ್ಲ ಕಾನ್ಫಿಗರೇಷನ್ ಮಾಡಬೇಕಂದ್ರೆ ಲ್ಯಾಂಗ್ವೇಜು. ಸೊ ನಾವಿಲ್ಲಿ ಇಂಗ್ಲೀಷ್ ಕೊಡೋಣ, ಆಮೇಲೆ
ಕ್ವಿಕ್ ಸೆಟಪ್ ಯುವರ್ ಟಿವಿ ವಿತ್ ಆಂಡ್ರಾಯ್ಡ್ ಫೋನ್. ಬೇಕಾದ್ರೆ ಆಂಡ್ರಾಯ್ಡ್ ಫೋನ್ ಜೊತೆ ನಾವು ಯೂಸ್ ಕನೆಕ್ಟ್ ಮಾಡೋಕ್ಕೋಸ್ಕರ ಇವಾಗ ಬೇಡ ಸ್ಕಿಪ್ ಮಾಡೋಣ. ನಾನು ನಿಮಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ, ಯಾಕಂದ್ರೆ ವೈಫೈ ಕನೆಕ್ಟ್ ಮಾಡಿಬಿಟ್ಟು ನಾವು ಯೂಟ್ಯೂಬ್ ಏನಾದರೂ ಪ್ಲೇ ಮಾಡೋಣ, ಯಾಕಂದ್ರೆ ಯಾವ ತರ ಯೂಸ್ ಯಾವ ತರ ಪ್ರೆಸೆಂಟೇಷನ್ ಎಲ್ಲ ಬರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ವೈಫೈ ಬಂದ್ಬಿಟ್ಟು ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ನಾವು ಪಾಸ್ವರ್ಡ್ ಹಾಕ್ಬೇಕು, ಇದ್ರದ್ದು ಪಾಸ್ವರ್ಡ್ ಎಲ್ಲ ಹಾಕಿದೀವಿ, ಜಸ್ಟ್ ನಾವು ಕೊಟ್ಬಿಟ್ರೆ ವೈಫೈ ಬಂದು ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟ್ ಸಕ್ಸಸ್ಫುಲ್ ಟು ದಿ ಇಂಟರ್ನೆಟ್ ಅಂತ ಬಂದಿದೆ. ಸೊ ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಕ್ಕೆ ಬರ್ತಿದೆ ಅಂದ್ರೆ ಹೊಸದಾಗಿ ಬಂದಿರೋ ಡಿಸ್ಪ್ಲೇ ಅಲ್ಲ, ಸೊ ನಾವು ಇವಾಗಷ್ಟೇ ಎಲ್ಲ ಸೆಟಪ್ ಮಾಡ್ತಿದೀವಿ, ಅಲ್ಲಿ ತನಕ ಇದು ಬರುತ್ತೆ. ಸೊ ಒಂದ್ಸಲ ಸೆಟಪ್ ಆದ್ಮೇಲೆ ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದು ಹೋಗುತ್ತೆ. ಇದು ನಿಮ್ದು ಕೇವಲ ಸೋನಿ ಡಿಸ್ಪ್ಲೇ ಅಂತಲ್ಲ, ಸ್ಯಾಮ್ಸಂಗ್ LG ಯಾವ್ದು ಇದು ಮಾಡಿದ್ರು ನಮಗೆ ಈ ತರ ಬರುತ್ತೆ. ಸೊ ಇಲ್ಲಿ ಇವಾಗ ಮೇಕ್ ದಿ ಮೋಸ್ಟ್ ಆಫ್ ಯುವರ್ ಟಿವಿ ಅಂತ ಬಂದಿದೆ. ಸೈನ್ ಇನ್ ಬೇಕಾದ್ರೆ ಸೈನ್ ಇನ್ ಮಾಡ್ಬೋದು. ಇದು ಟರ್ಮ್ಸ್ ಅಂಡ್ ಸರ್ವಿಸ್ ಅಂದ್ರೆ ಅದು ಟರ್ಮ್ಸ್ ಅಂಡ್ ಕಂಡೀಷನ್ ಇರ್ತಲ್ಲ, ಸೊ ಎಲ್ಲ ಎಕ್ಸೆಪ್ಟ್ ಕೊಡೋಣ. ಇದೆಲ್ಲ ಎಕ್ಸೆಪ್ಟ್ ಕೊಡಬೇಕು. ಸೊ ನಾವು ಇವಾಗ ಇಲ್ಲಿ ಸೆಟಪ್ ಮಾಡಿದ್ರಿಂದ ಎಲ್ಲದು ಕಾನ್ಫಿಗರೇಷನ್ ಆಗ್ತಾ ಇದೆ. ಇದು ಒಂದ್ಸಲ ನಾವು ಈ ತರ ಕಾನ್ಫಿಗರೇಷನ್ ಮಾಡಿದ್ಮೇಲೆ ಮತ್ತೆ ಮತ್ತೆ ಮಾಡ್ಬೇಕಂತ ಏನು ಅಗತ್ಯ ಇಲ್ಲ. ಇವಾಗ ಹೊಸ ಡಿಸ್ಪ್ಲೇ ಆಗಿರೋದ್ರಿಂದ ಮಾತ್ರ ಈ ತರ ಇರುವಂತದ್ದು. ಇನ್ನೊಂದು ಇದರಲ್ಲಿ ಸಪರೇಟ್ ಆಪ್ಷನ್ ಕೊಟ್ಟಿದೆ, ನೋಡ್ತಾ ಇರ್ಬೋದು, ಗೂಗಲ್ ಅಸಿಸ್ಟೆಂಟ್. ಅಂದ್ರೆ ನಾವು ವಾಯ್ಸ್ ಅಲ್ಲಿ ನಾವು ಇದಕ್ಕೆ ಕಮಾಂಡ್ ಕೊಟ್ರೆ ಅದು ಇದಾಗುತ್ತೆ. ನಾವೇನು ವಾಯ್ಸ್ ಏನ್ ಹೇಳ್ತೀವೋ ಕಮಾಂಡ್, ಸೊ ಅದು ವರ್ಕ್ ಆಗುತ್ತೆ. ಬಟ್ ಇವಾಗ ನಾನು ಜಸ್ಟ್ ಸ್ಕಿಪ್ ಕೊಡ್ತಾ ಇದ್ದೀನಿ, ಸೈನ್ ಇನ್ ಯಾವ್ದು ಕೊಡ್ತಾ ಇಲ್ಲ. ಸೊ ಇದು ಪ್ರೈವಸಿ ಅಂಡ್ ಪಾಲಿಸಿ ಇದೆ, ಇದನ್ನೆಲ್ಲ ನಾವು ಎಕ್ಸೆಪ್ಟ್ ಕೊಡಬೇಕು. ಸೊ ಎಲ್ಲ ಇಲ್ಲಿ ಎಗ್ರಿ ಕೊಡೋಣ. ಇದು ಬಂದ್ಬಿಟ್ಟು ಪವರ್ ಸೇವಿಂಗ್ ಬಂದ್ಬಿಟ್ಟು ಲೋ ಹೈ ಏನ್ ಬೇಡ, ಆಫ್ ಕೊಡೋಣ. ಪವರ್ ಸೇವಿಂಗ್ ಕೊಟ್ಬಿಟ್ರೆ, ಪವರ್ ಸೇವಿಂಗ್ ಎಲ್ಲಿಯಾದ್ರೂ ನೀವು ಲೋ ಹೈ ಏನಾದ್ರು ಕೊಟ್ಬಿಟ್ರೆ ಬ್ರೈಟ್ನೆಸ್ ಬಂದು ತುಂಬಾ ಲೋ ಆಗುತ್ತೆ. ಸೊ ನಮ್ಗೆ ಆತರ ಏನ್ ಬೇಡ ಪವರ್ ಸೇವಿಂಗ್, ಜಸ್ಟ್ ಇಲ್ಲಿ ಆಫ್ ಕೊಡಿ. ಇದು ಬಂದ್ಬಿಟ್ಟು ಆಪಲ್ ಏರ್ ಪ್ಲೇ ಅಂಡ್ ಹೋಮ್ ಕಿಟ್ ಅಂದ್ರೆ ನಮ್ದು ಮೊಬೈಲ್ ಲ್ಯಾಪ್ಟಾಪ್ ಇದಕ್ಕೆ ಮಿರರ್ ಕಾಸ್ಟಿಂಗ್ ನಾವು ಮಾಡಬಹುದು. ಸೊ ಅದಕ್ಕೋಸ್ಕರ ಅಂದ್ರೆ ನೀವು ಅದರಲ್ಲಿ ವೈಫೈ ಆ ತರ ಆಪ್ಷನ್ ಇರುತ್ತೆ. ಸೊ ಆ ಮೊಬೈಲ್ ಇನ್ನು ನಿಮ್ಮ ಮೊಬೈಲ್ ಇರೋ ವೈಫೈ ಅಥವಾ ಬ್ಲೂಟೂತ್ ಆಪ್ಷನ್ ಇರುತ್ತೆ. ಸೊ ಅದರಲ್ಲಿ ನೀವು ಇದಕ್ಕೆ ನಿಮ್ಮ ಮೊಬೈಲ್ ಅಲ್ಲಿ ಹ್ಯಾಕ್ ಮಾಡಿದ್ರೆ ನಿಮ್ದು ಮೊಬೈಲ್ ಏನ್ ನೀವು ಆಪರೇಟಿಂಗ್ ಮಾಡ್ತಿರೋ ಅದು ಬಂದು ಡಿಸ್ಪ್ಲೇ ಬರುತ್ತೆ. ಸೇಮ್ ಲ್ಯಾಪ್ಟಾಪ್ ಕೂಡ ಅದೇ ತರ ನಿಮಗೆ ಏನ್ ಆಪರೇಟಿಂಗ್ ಮಾಡ್ತಾರೋ ಅದು ಏನ್ ಪ್ರೆಸೆಂಟೇಷನ್ ಕೊಡ್ತೀರೋ ಅದು ಬಂದ್ಬಿಟ್ಟು ಡಿಸ್ಪ್ಲೇ ಬರುತ್ತೆ. ಸೊ ಇದು ಇವಾಗ ಇದನ್ನ ನೆಕ್ಸ್ಟ್ ಕೊಡೋಣ. ಸೊ ಈ ತರ ಕಂಪ್ಲೀಟ್ ಸೆಟಪ್ ಅಂತ ಬಂತು. ಇವಾಗ ಬಂದ್ಬಿಟ್ಟು ನೋಡಿ, ಮ್ಯೂಸಿಕ್ ಬಂದು ಕಂಪ್ಲೀಟ್ ಆಗಿ ಆಫ್ ಆಯ್ತು. ಏನಕ್ಕೆ ನಮ್ದು ಕಂಪ್ಲೀಟ್ ಆಗಿ ಸೆಟಪ್ ಇಲ್ಲಿಗೆ ಮುಗ್ದಿದೆ. ಸೊ ನಮ್ಗೆ ಫಸ್ಟ್ ಹೋಮ್ ಪೇಜ್ ಬಂದು ಈ ತರ ಬಂದಿದೆ. ಒಂದು ಯೂಟ್ಯೂಬ್ಗೆ ಹೋಗೋಣ. ಯೂಟ್ಯೂಬ್ಗೆ ಹೋಗ್ಬಿಟ್ಟು ನಂದೇ ಚಾನಲ್ದು ವಿಡಿಯೋ ಪ್ಲೇ ಮಾಡ್ತೀನಿ. ಬೇರೆ ವಿಡಿಯೋ ಪ್ಲೇ ಮಾಡ್ಬೋದು, ಪ್ಲೇ ಮಾಡಿದ್ರೆ ನಮಗೆ ಕಾಪಿರೈಟ್ ಬರುತ್ತೆ. ಅದಕ್ಕೋಸ್ಕರ ನಮ್ದೇ ಒಂದು ಯೂಟ್ಯೂಬ್ದು ವಿಡಿಯೋನ ಪ್ಲೇ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಹೋಮ್ ಪೇಜ್ ಬಂದಿದೆ ಯೂಟ್ಯೂಬ್ದು. ಸೊ ಇಲ್ಲಿ ಸರ್ಚ್ ಕೊಟ್ಟಿದ್ದೀನಿ, ಕೊಟ್ಟ ಕೂಡಲೇ ನಮ್ದು ಈ ಯೂಟ್ಯೂಬ್ ಚಾನಲ್ದು ಲೋಗೋ ತೋರಿಸ್ತಾ ಇದೆ. ಸೊ ಜಸ್ಟ್ ಇದು ಸೆಲೆಕ್ಟ್ ಮಾಡೋಣ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ವಿಡಿಯೋನ ನಾವು ಇವಾಗ ಪ್ಲೇ ಮಾಡಬಹುದು.
ಯೂಟ್ಯೂಬಲ್ಲಿ ನಾವು ವಿಡಿಯೋ ಪ್ಲೇ ಮಾಡಿದ್ದೀವಿ. ಹಾಗೆಯೇ ನಾವು ಇವಾಗ ಬೇಕಾದರೆ HDMI ಕೇಬಲ್ ಕನೆಕ್ಟ್ ಮಾಡಿ ಕೂಡ ಲ್ಯಾಪ್ಟಾಪಿಗೆ ಅಥವಾ ನಿಮ್ದು ಯಾವುದು ರಿಸೀವರು ಅಂದರೆ ಡಿಶ್ದು ರಿಸೀವರ್ ಇರುತ್ತಲ್ವಾ, ಅದಕ್ಕೆಲ್ಲ ಈ ಥರ ಕೇಬಲ್ ಕನೆಕ್ಟ್ ಮಾಡಿರ್ತಾರೆ. ಕೇಬಲ್ ನೋಡ್ಬೋದು ನೀವು, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಬಂದುಬಿಟ್ಟು ನಂಬರ್ 1ಗೆ ಇಲ್ಲಿ HDMI ಕೇಬಲ್ ಕನೆಕ್ಟ್ ಮಾಡಿದ್ದೀನಿ, ನೋಡ್ಬೋದು ಇಲ್ಲಿ ನೋಡಿ, HDMI ಕನೆಕ್ಟ್ ಮಾಡಿದ್ದೀನಿ. ಸೊ ಅಲ್ಲಿಂದ ಬಂದಿರುವಂಥ ಕೇಬಲ್ ಇಲ್ಲಿದೆ. ಸೊ ಕೇಬಲ್ ಕನೆಕ್ಟ್ ಮಾಡಿದ್ರೂ ನಮಗೆ ನೋಡೋಕ್ಕಾಗುತ್ತೆ. ಸೊ ಒಂದು ಸಲ ನಿಮಗೆ HDMI ಕೇಬಲ್ ಬಂದುಬಿಟ್ಟು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಇವಾಗ HDMI ಕೇಬಲ್ ಕನೆಕ್ಟ್ ಮಾಡಿದ್ದೀನಿ. ಇವಾಗ ನಮಗೆ ಜಸ್ಟ್ ಇನ್ಪುಟ್ ಬರೋದು HDMI 1ಗೆ ಕನೆಕ್ಟ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಇಲ್ಲಿ ನೀವು ರಿಮೋಟಲ್ಲಿ HDMI 1 ಅಂತ ಸೆಲೆಕ್ಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮಗೆ ಇದು ಬರುತ್ತೆ. ಇವಾಗ ಇಲ್ಲಿ ಯಾಕೆ ಈ ಥರ ಇಮೇಜ್ ಡಿಫ್ರೆಂಟ್ ಬರ್ತಿದೆ, ನಾನು ಇಲ್ಲಿ ಲ್ಯಾಪ್ಟಾಪಲ್ಲಿ ಬಂದುಬಿಟ್ಟು ಡೂಪ್ಲಿಕೇಟ್ ಇಟ್ಟಿದ್ದೀನಿ. ಸೊ ಹಂಗಾಗಿ ನಿಮಗೆ ಬರುತ್ತೆ, ಎಕ್ಸ್ಟೆಂಡಲ್ಲಿ ಇಟ್ಟಿದ್ದೆ, ಹಾಗಾಗಿ ನಿಮಗೆ ಆ ಇಮೇಜ್ ಬಂತು. ಇವಾಗ ನಿಮ್ಗೆ ನೋಡ್ತಾ ಇರ್ಬೋದು, ಇವಾಗ ಕರೆಕ್ಟಾಗಿ ಬರ್ತಾ ಇದೆ ವಿಡಿಯೋ ಪ್ಲೇ ಮಾಡ್ಬೋದು. ಬಟ್ ಕಾಪಿರೈಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬನ್ನಿ ಪ್ಲೇ ಮಾಡಿ ನೋಡೋಣ. ನೋಡ್ಬೋದು ಈ ಥರ ಬರುತ್ತೆ. ಇದು ನಾವು ಇವಾಗ ಡೈರೆಕ್ಟ್ HDMI ಕೇಬಲ್ ಕನೆಕ್ಟ್ ಮಾಡುವಾಗ ಬರುವಂತಹ ಒಂದು ಪ್ರೆಸೆಂಟೇಷನ್ ಅಷ್ಟೇ. ಇದು ನಾರ್ಮಲ್ HDMI ಕೇಬಲ್ ಎಲ್ಲ ನೀವು ನೋಡ್ಬೋದು, ಕಾರ್ಪೊರೇಟ್ ಆಫೀಸ್ಗಳೆಲ್ಲ ಯೂಸ್ ಮಾಡ್ತಾರೆ, ಅಥವಾ ನಮ್ಮದು ರಿಸೀವರ್ ಏನಿದೆಯೋ ಅದಕ್ಕೂ ಕೂಡ HDMI ಕೇಬಲನ್ನು ಯೂಸ್ ಮಾಡ್ತಾರೆ. HDMI ಕೇಬಲ್ ಯೂಸ್ ಮಾಡುವಂಥದ್ದು ಜಸ್ಟ್ ನಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ರಿಸೀವರಲ್ಲಿ ಏನು ರಿಸೀವರಲ್ಲಿ ಏನು ಪ್ರೆಸೆಂಟೇಷನ್ ಇದೆಯೋ, ಏನು ಕಂಟೆಂಟ್ ಇದೆಯೋ ಅದು ಡಿಸ್ಪ್ಲೇಲಿ ಪ್ರೆಸೆಂಟೇಷನ್ ಆಗೋಕ್ಕೋಸ್ಕರ HDMI ಕೇಬಲ್ ಯೂಸ್ ಮಾಡುವಂಥದ್ದು. ಇದೊಂದು ಸೋನಿ ಡಿಸ್ಪ್ಲೇದು ಇನ್ಫಾರ್ಮೇಷನು. ಇವಾಗ ನನಗೆ ಇದರಲ್ಲಿ ತುಂಬ ಸ್ವಲ್ಪ ಒಂದು ಡೀಟೇಲ್ಸ್ ಹೇಳೋಕ್ಕೆ ನನಗೆ ಮಿಸ್ ಆಯಿತು. ಏನಕ್ಕೆ ಮಿಸ್ ಆಯಿತು ಅಂದರೆ, ಇದು ವೀಡಿಯೋ ಬಂದು ನಾನು ನಿಮ್ಮ ಹತ್ರ ಆಗ ನನಗೆ ವೀಡಿಯೋ ಬಂದು ಮಾಡ್ತಿರೋದು ಸ್ವಲ್ಪ 10:45 ಆಯಿತು. ಸೊ ಆ ಒಂದು ರೀಸನಿಂದ ಮಾಡೋಕ್ಕಾಗಿಲ್ಲ ಕ್ಲಾರಿಟಿ ಫುಲ್ ಇನ್ಫಾರ್ಮೇಷನ್. ಬಟ್ ಬೇಸಿಕ್ಕಾಗಿ ನಿಮಗೆ ಯಾವ ಥರ ಇದೆ ಎಲ್ಲ ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾವುದಾದ್ರೂ ಮಿಸ್ ಆದರೆ ದಯವಿಟ್ಟು ಕ್ಷಮೆ ಇರಲಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಟಿವಿಯನ್ನು ಫಿಕ್ಸ್ ಮಾಡುವಂಥ ಟ್ರ್ಯಾಲಿ, ಅಂದರೆ ಟಿವಿ ಟ್ರ್ಯಾಲಿ ಬರುತ್ತಲ್ಲ, ಅದನ್ನು ಯಾವ ಥರ ಅದರಲ್ಲಿ ನಾವು ಟಿವಿ ಇನ್ಸ್ಟಾಲ್ ಮಾಡ್ಬೋದು. ಇವಾಗ ಇದು ಬಂದ್ಬಿಟ್ಟು ನಿಮಗೆ ಸ್ಟ್ಯಾಂಡು. ಟಿವಿ ಟ್ರ್ಯಾಲಿ ಏನಂದರೆ ನಿಮಗೆ ಮೂವೇಬಲ್ ಮಾಡ್ಬೋದು, ಯಾವ ಕಾರ್ನರ್, ಈ ಕಾರ್ನರಿಂದ ಆ ಕಾರ್ನರ್ ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಟಿವಿ ಟ್ರ್ಯಾಲಿ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ಕಾರಣಗಳಿಂದ ನನಗೆ ವಿಡಿಯೋ ಮಾಡೋಕ್ಕೆ ಸುಮಾರು ನನಗೆ ಗೊತ್ತಿರುವಂಗೆ ಒಂದು 5-6 ತಿಂಗಳಿಂದ ಯಾವುದೇ ವಿಡಿಯೋ ಹಾಕಿಲ್ಲ. ಇಲ್ಲ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಿದ್ರೆ ಇಷ್ಟೊತ್ತಿಗೆ ಒಳ್ಳೆ ವ್ಯೂಸ್ ಆಗ್ತಿತ್ತು, ಒಳ್ಳೆ ಸಬ್ಸ್ಕ್ರೈಬರ್ ಆಗ್ತಿದ್ರು. ಆದರೂ ತುಂಬ ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಕೆಲವೊಂದು ವಿಡಿಯೋದಲ್ಲಿ ಡೌಟನ್ನು ಕೇಳಿದ್ದಾರೆ ಕಮೆಂಟಲ್ಲಿ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ರಿಪ್ಲೈ ಮಾಡಿದ್ದೀನಿ. ಸೊ ಇನ್ನೂ ನೋಡ್ತೀನಿ ನಾನು ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು. ಇಲ್ಲಾಂದರೆ ಕೆಲವೊಂದು ಇವಾಗ ಎಕ್ಸಾಂಪಲ್ ಲಾಸ್ಟ್ ಒಂದು ಹೈಪೋಥಿಕೇಶನ್ ವೀಡಿಯೋಸ್ ಎಲ್ಲ ಹಾಕಿದ್ದೆ. ಸೊ ಅದರಲ್ಲಿ ತುಂಬ ಜನಕ್ಕೆ ಕೆಲವೊಂದು ಡೌಟ್ ಇದೆ, ಕೆಲವೊಂದು ಕ್ಲಾರಿಫಿಕೇಶನ್ ಬೇಕಿತ್ತು ಅವರಿಗೆ. ಸೊ ಅದರದ್ದು ಸಪ್ರೇಟಾಗಿ ನಾವು ಟೈಮ್ ಸಿಕ್ಕಾಗ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಟಿವಿ ಟ್ರ್ಯಾಲಿ ಹೇಳ್ತೀನಿ. ಆ ಟಿವಿ ಟ್ರ್ಯಾಲಿ ಅದು ಯಾವ ಥರ ಇದೆ, ಯಾವ ಥರ ಫಿಕ್ಸ್ ಮಾಡ್ಬೋದು, ಮತ್ತು ಅದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ, ಇನ್ ಕೇಸ್ ನಿಮಗೂ ಬೇಕಂದರೆ ಯಾವ ಥರ ಪರ್ಚೇಸ್ ಮಾಡಬೇಕು ಅನ್ನುವಂಥದ್ದು ಕೂಡ. ಸೊ ಈ ಡಿಸ್ಪ್ಲೇ ಬಂದುಬಿಟ್ಟು ಆಲ್ಮೋಸ್ಟ್ 49,000 ಆಗುತ್ತೆ. ಯಾಕೆ 49,000 ಅಂದರೆ ಸೋನಿ ಬ್ರ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಬಂದುಬಿಟ್ಟು ಪ್ರೈಸು ನಿಮ್ಗೆ ಗೊತ್ತಿರುವ ಹಾಗೆ ಸೋನಿ ಯಾವುದೇ ಬ್ರ್ಯಾಂಡ್ ಇದ್ರೂ ಪ್ರೈಸ್, ಸೋನಿದು ಯಾವುದೇ ಟಿ ವಿ ಆಗಿರ್ಬೋದು, ಕ್ಯಾಮರಾ ಯಾವುದಾದ್ರೂ ಪ್ರೈಸ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಬಟ್ ಅವ್ರದ್ದು ಡಿವೈಸ್ ಅಂದರೆ ಇವಾಗ ಎಕ್ಸಾಂಪಲ್ ಟಿ ವಿ ಆಗಿರ್ಬೋದು, ಕ್ಯಾಮರಾ ಆಗಿರ್ಬೋದು, ಇದರಲ್ಲಿ ಯಾವುದರಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಡಿಸ್ಪ್ಲೇನ ನೋಡಿದರೆ ಇದರ ಡಿಸ್ಪ್ಲೇ ಕ್ಲಾರಿಟಿ ಅಂತ ಹಿಡಿದು ಇದರ ಬಿಲ್ಡ್ ಕ್ವಾಲಿಟಿ ಅಂತ ಹಿಡಿದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನು ಕೊನೆ ತನಕ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳುತ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಸಪೋರ್ಟ್ ಮಾಡಿ. ನನ್ನ ಕೈಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ಇವಾಗ ನಾನು ಆವಾಗಲೇ ಹೇಳ್ದಂಗೆ 10:30 ಆದ್ರೂ ವಿಡಿಯೋ ಮಾಡೋಣ ಅಂದರೆ ಕೆಲವೊಂದು ಕಾರಣದಿಂದ ಹಾಕೋಕ್ಕಾಗಿಲ್ಲ. ಬಟ್ ನಾನು ಸುಮ್ಮನೆ ವಿಡಿಯೋ ಹಾಕದೇ ಇದ್ರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗ್ತಾ ಇದೆ. ಇವಾಗ ಆಲ್ಮೋಸ್ಟು 1700 ಎಬವ್ ಸಬ್ಸ್ಕ್ರೈಬರ್ ಇದ್ದಾರೆ. ದಿನದಿಂದ ದಿನಕ್ಕೆ 1-2 ನಂಬರ್ ಆ ಥರ ಸಬ್ಸ್ಕ್ರೈಬ್ ನಂಬರ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ಅದನ್ನು ನೋಡ್ಬಿಟ್ಟು ಎಲ್ಲೋ ಒಂಚೂರು ಬೇಜಾರಾಗುತ್ತೆ. ನಾವು ಸಬ್ಸ್ಕ್ರೈಬ್ ಮಾಡಿದವ್ರಿಗಾದ್ರೂ ನಾವು ವೀಡಿಯೋಸ್ ಹಾಕ್ತಾ ಇರೋಣ ಅಂತ. ಆಮೇಲೆ ನಾನು ಜಾಸ್ತಿಯಾಗಿ ಹಾಕುವಂಥದ್ದು ಟೆಕ್ನಿಕಲು ಅಥವಾ ನಿಮಗೆ ಯಾವುದಾದ್ರೂ ಟೆಕ್ನಿಕಲ್ ನಾಲೆಜು ಅಥವಾ ಇವಾಗ RTO ರಿಲೇಟೆಡ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.